ಸಾಂಕೇತಿಕವಾಗಿ ಮೈಸೂರಿನಲ್ಲಿ ಕೂಡ ಒಂದು ದಿನದ ಕಾಲ ಉಪವಾಸವನ್ನ ಯುವಕರ ಮುಂದೆ ನಿಂತು ಮಾಡಬೇಕು. ಬೆಂಗಳೂರಿನಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ. ಮುಂಬೈನಲ್ಲಿ ರಿಯಲ್ ಕಾಂಗ್ರೆಸ್ ಮ್ಯಾನ್ ಯಾಕೆ ಅಂತಂದ್ರೆ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಅವ್ರಿಗೆ ಯಾವ್ದಾದ್ರು ಹುದ್ದೆ ಸಿಗಲಿ ಸಿಗದೆ ಇರಲಿ, ಅವ್ರಿಗೆ ಸಿಕ್ಕಿರುವಂತ ಪ್ರಚಾರ ಸಮಿತಿಯ ಈ ಜವಾಬ್ದಾರಿಯನ್ನು ತಗೊಂಡು ಕರ್ನಾಟಕದ ಅತ್ಯಂತ ಸಂಕರಿತ ತಾವೆಲ್ಲರೂ ನೋಡ್ತಾ ಇದ್ದೀವಿ. ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಎರಡನ್ನೂ ಒಳಗೊಂಡಂತೆ ಇವತ್ತು ನಮ್ಮ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಈ ಒಂದು ಮಹಾತ್ಮ ಗಾಂಧಿ ವೃತ್ತದವರೆಗೂ ನಾವು ಒಂದು ಪಂಜಿನ ಪ್ರತಿಭಟನೆ ಮೆರವಣಿಗೆನ ಮಾಡ್ಕೊಂಡ್ ಬಂದಿದ್ದೀವಿ. ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಏನು ರಾಮನ ಹೆಸರಿನಲ್ಲಿ ಬಿಜೆಪಿಯವರು ಸಾವಿರಾರು ಕೋಟಿ ರೂಪಾಯಿ ದೇಣಿಗೆನ ಕಲೆಕ್ಟ್ ಮಾಡಿದರೆ, ಇವ್ರಿಗೆ ಅದನ್ನ ಭದ್ರಾ ಮಾಡಕ್ ಆಗ್ತಾ ಇಲ್ಲ. ಉಂಡಿ ಕಳ್ಳರು ಅನ್ನತಕ್ಕಂಥ ಬಿರುದನ್ನ ಇವತ್ತು ಬಿಜೆಪಿಯವರು ತಗೊಳ್ತಕ್ಕಂಥ ಪರಿಸ್ಥಿತಿ ಈ ದೇಶದಲ್ಲಿ ಬಂದಿದೆ. ದೇವರ ಹೆಸರಲ್ಲಿ ಲೂಟಿ ಮಾಡಿ ದೇವರ ದುಡ್ಡೇ ಲೂಟಿ ಮಾಡಿದಂಥವ್ರು ಇನ್ನ ಬಡಬಗ್ಗರ ದುಡ್ಡನ್ನ ಬಿಡಕ್ಕೆ ಸಾಧ್ಯನೇ ಇಲ್ಲ ಅನ್ನತಕ್ಕಂಥದ್ದು ಇಡೀ ದೇಶದ ಮುಂದೆ ಇವತ್ತು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಜೊತೆಗೆ ಸಾಲದು ಅಂತ ಅಂದ್ಬಿಟ್ಟು ನೀಟ್ ವಿರುದ್ಧ ಪ್ರತಿಭಟನೆ ಮಾಡ್ತಿರತಕ್ಕಂಥ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಆ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇದು ಇಷ್ಟು ದಿನ ಬೇಕಿತ್ತ ಇವರು ಕಳೆದುವಂತ ಹಿಡಿಯೋದಕ್ಕೆ ಗೊತ್ತಿತ್ತು ಇವರು? ನೋಡಿ, ಈಗ ಕಳ್ತನ ಆಗಿ ಬಹಳಷ್ಟು ದಿವಸ ಆಗಿದೆ. ಈಗ ಸರಿಸುಮಾರು 1.5 ತಿಂಗಳಿಂದಾನು ಕೂಡ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ಕೊಂಡ್ ಬಂದಿದೆ. ಆದ್ರೆ ಇವರು ಅದನ್ನ ಸಾರಾಸಟ್ಟಾಗಿ ತೆಳ್ಳಾಕತಕ್ಕಂತ ಪ್ರಯತ್ನ ಮಾಡೋಂಥದ್ದು, ಕಳ್ತನನೇ ಆಗಿಲ್ಲ ಅನ್ನತಕ್ಕಂಥದ್ದು, ಯಾರು ಪಾಪಿಗಳು ದುಡ್ಡು ಹಾಕಿದ್ರು ಅವ್ರ ದುಡ್ಡು ಕಳ್ತನ ಆಗಿತ್ತು ಅನ್ನತಕ್ಕಂಥ ಉದ್ದಟತನದ ಬೇಜವಾಬ್ದಾರಿಯ ದುರಾಂಕಾರದ ಇವರು ಜವಾಬ್ದಾರಿಗಳು ಕೊಟ್ಕೊಂಡ್ ಬಂದಿದ್ದಾರೆ. ಹೊರತು ಇವರು ಸರ್ಕಾರ ಬಂದಾಗಿಂದ ಇವತ್ತುವರೆಗೂ ಏನು ನಾವು ಮಾಧ್ಯಮನ ಒಂದು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರಿತೀವಿ, ಅದನ್ನ ಇವರು ಭಾವಿಸೇ ಇಲ್ಲ. ಇವ್ರಿಗೆ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು, ಇವ್ರನ್ನ ಯಾರು ಕೂಡ ಪ್ರಶ್ನೆ ಕೇಳಬಾರ್ದು, ಇವ್ರು ಮಾಡಿದ್ನ ಯಾರು ಕೂಡ ವಿರೋಧ ಮಾಡಕೂಡದು ಅಂತವ್ರು ಮಾಡಿದಾಗ ಅವರು ದೇಶದ್ರೋಹಿಗಳು ಅಂತ ಪಟ್ಟ ಕಟ್ಟಿ ಹಿಂದೂ ವಿರುದ್ಧ ಹಿಂದೂಗಳನ್ನೇ ಎತ್ಕಟ್ಟಂತ ಅವನ್ನ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ರಾಹುಲ್ ಗಾಂಧಿ ಹೇಳೋದಂತಾನು ಗೊತ್ತಾಗ್ಲಿಲ್ವಾ? ಇಲ್ಲ ಇವರೇ ಬೇಕು ಅಂತಾನೆ ಎಲ್ಲ ಗೊತ್ತು ಇವ್ರಿಗೆ, ಇಡೀ ದೇಶಕ್ಕೆ ಗೊತ್ತು. ಅವ್ರಿಗೆ ಏನಂತಂದ್ರೆ ಪ್ರಚಾರ ಆಗ್ಬಾರ್ದು, ಪ್ರಚಾರ ಆಗ್ಬಿಟ್ಟು ವೋಟ್ ಬ್ಯಾಂಕ್ ಡ್ಯಾಮೇಜ್ ಆಗ್ಬಿಟ್ರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಏನಾದ್ರು ಮಾತಾಡಿದ್ರೆ ರಾಹುಲ್ ಗಾಂಧಿ ದೇಶ ವಿರೋಧಿ, ಇದು ಬಾಂಗ್ಲಾದೇಶವರು ಪಾಕಿಸ್ತಾನವನ್ನ ಕಟ್ಕೊಂಡು ಹೋರಾಟ ಮಾಡ್ತಿರೋದು ಅಂತಕ್ಕಂಥ ಸುಳ್ಳು ಮಾತುಗಳನ್ನ ಸುಳ್ಳು ಪ್ರಚಾರಗಳನ್ನ ಹೇಳ್ಕೊಂಡು ಇವರ ಒಂದು ತಪ್ಪು ಮುಚ್ಚಿಟ್ಕೊಳ್ಳಕ್ಕೆ ಕಂಡವ್ರ ಮೇಲೆ ಗುಬೆ ಕೂಡಿಸ್ತಾ ಇದ್ದಾರೆ. ಹೊರತು ನಿಜಕ್ಕೂ ಶ್ರೀರಾಮನ ಬಗ್ಗೆ ಕಿಂಚಿತ್ತಾದ್ರೂ ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ, ಶ್ರೀರಾಮನ ಬಗ್ಗೆ ಗೌರವ ಇದ್ದರೆ ಈ ಕೂಡಲೇ ಆ ಇಡೀ ಒಂದು ಕಮಿಟಿ ಏನಿದೆ ಆ ಕಮಿಟಿನ ನೀವು ಡಿಸಾಲ್ವ್ ಮಾಡಬೇಕು. ಇಮಿಡಿಯೇಟ್ ಆಗಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಜವಾಬ್ದಾರಿ ತಗೊಂಡು ನೀಟ್ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.